ಕೊಟ್ಟಿದ್ದಾರೆ ಅಂತಾನೆ ಯಾರ ಹಂಚಿಕೆ ಸೆಲೆಕ್ಷನ್ ಅವ್ರ ಪಂಚಾಯತಿಗೆ ಬೇಕಂತ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ ಅವ್ರ ಪತ್ರದ ಮೇಲೆ ಕೊಟ್ಟಿರೋದು. ಎಲ್ಲಾ ಪಂಚಾಯತಿಗೆ ಆ ಪತ್ರ ಬಿಟ್ಟು ಬೇರೆಯವ್ರು ಕೊಟ್ಟಿಲ್ಲ. ಈಗ ಅವ್ರ ಪತ್ರ ಕೊಟ್ಟು ಅವ್ರ ಪತ್ರ ಇಲ್ಲ ಅಂದ್ರೆ ಬೇರೆಯವ್ರು ಕೊಟ್ಟಿದ್ರೆ ಹೌದಪ್ಪ ಇದು ತಪ್ಪು, MLAಗಳು ಪತ್ರ ಅದು ಕೊಟ್ಟಿಲ್ಲ, ಯಾವ ಪತ್ರ ಕೊಟ್ಟಿಲ್ಲ ಆ ಮನೆಗಳಿಗೆ ಮನೆ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪು. ಅವ್ರು ಯಾವ ಪಂಚಾಯತಿಗೆ ಕೊಟ್ಟಿದ್ದಾರೆ ಅದೇ ಪಂಚಾಯತಿಗೆ ಅವ್ರ ಪತ್ರ ಮೇಲೆ ಕೊಟ್ಟಿರೋ ನಾವು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ನೀವು. ಈಗ ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿ ಮನೆ ಕೊಟ್ಟಿದ್ರೆ ಹೌದಪ್ಪ ಇದೇನೋ ವ್ಯವಹಾರ ನಡೀತಿರ್ಬೋದು ಅಂತ ಹೇಳ್ಬೋದು. ಅವ್ರು ಕೊಟ್ಟಿದ್ದ ಪಂಚಾಯತಿಗೆ ನಾವು ಕೊಟ್ಟಿರೋದಿದ್ದು, ಅವ್ರು ಕೊಟ್ಟಿರೋ ಪಂಚಾಯತಿಗಳಿಗೆ ಮನೆ ಕೊಟ್ಟಿರೋದು. ಏನಾರ ನಾನು ನಮ್ಮ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಅಂದ್ರೆ PR ಪಾಟೀಲ್ ಅವ್ರು ಹೇಳ್ಬೇಕಿಲ್ಲ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗ್ಬೇಕಂದ್ರೆ. ಈಗ ಅವ್ರು ಎಲ್ಲೋ ಮಿನಿಸ್ಟರ್ ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಅಧಿಕಾರಿಗಳು ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಪಂಚಾಯತ್ ಮೆಂಬರ್ ಯಾರಂತಾನು ಹೇಳಿಲ್ಲ. ಅವರು ಸೀನಿಯರ್ ಅವರು ಅವ್ರು ಹೇಳಿ ಯಾರು ಇಲ್ಲ ನಾನೇನು ಮಾತಾಡ್ತೀನಿ. ಏನಂದ್ರೆ ನಾನು ಅವ್ರನ್ನ ಮಾತಾಡಕ್ಕೆ ಟ್ರೈ ಮಾಡಿದೆ ಸಚಿವರ ಹತ್ರ, ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ಬೋದು. ಬಗ್ಗೆ ಬಹಳ ಗೌರವ, ಬಹಳ ಆದ್ಮೇಲೆ ನಾವು ಜೊತೆ ಇವತ್ತಿಂದ ಎಲ್ಲ PR ಪಾಟೀಲ್ ನಾನು ಯಾವತ್ತಿಂದ ರಾಜಕೀಯ ಬಂದಿದ್ದೀನಿ ಆವತ್ತಿಂದ ಅವ್ರು ನೋಡ್ತಾ ಇದ್ದೀನಿ. ಒಂಥರ ಹೇಳ್ತಾರೆ ಅವರು ಇಲ್ಲ ಅವರು ಬಡವ್ರ ಬಗ್ಗೆ PR ಪಾಟೀಲ್ ಬಗ್ಗೆ ಎಲ್ಲ ಒಂದ್ ಕಡೆ ಬಡವ್ರ ಬಗ್ಗೆ ಕಾಲೇಜಿಗೆ ಬಹಳ ಹತ್ತಿರದ ನೋಡಿ ಒಂಥರ ಜೆಂಟಲ್ಮ್ಯಾನ್ ಅವರು. ಅವ್ರು ನನ್ನ ಮೇಲೆ ಏನಾದ್ರು ಹೇಳಿದ್ರೆ ನಾನು ಮಾತಾಡ್ಬೋದು. ಇಲಾಖೆದಲ್ಲೂ ಹೇಳಿಲ್ಲ, ಅವರು ಇಲಾಖೆ ಬಗ್ಗೆನೂ ಹೇಳಿಲ್ಲ. ಇಲಾಖೆದಲ್ಲಿ ನಡೀತಾ ಇದೆಯಾ ತಗೊಂಡ್ ಮಾಡಿದ್ದಾರೆ ಅಂತಾನು ಹೇಳಿಲ್ಲ. ಅವರು ಏನ್ ನಡೀತಾ ಇದೆ ಅಂತ ಹೇಳಿದ್ರು, ಯಾರು ಮಾಡಿದ್ರು ಅಂತ ಹೇಳಿ ಅವ್ರಿಗೆ ತಾನೇ ಇರ್ಬೇಕು. ಮಾಡಿರೋದು ಅವ್ರು ಅವ್ರಿಗೆ ಹೇಳ್ಬೇಕು. ಹೇಳಿಲ್ಲ ನಾನು ಊರಲ್ಲಿ ನಿನ್ನೆ ಬಂದೆ, ಒಂದು ಜ್ವರ ಇದ್ದಂಗಿತ್ತು, ನಿನ್ನೆ ಮನೆಯಲ್ಲೇ ಇದ್ಬಿಟ್ಟ, ನಾನು ಎದ್ದು ಹೋಗಿಲ್ಲ ಬಂದಿದ್ದೀನಿ. ಅವ್ರು ಇದು ಯಾವ ಅವ್ರಿಗೆ ಯಾರು ಹೇಳಿದ್ರು. ನಾನು ಈ ಬೆಂಗಳೂರಲ್ಲಿ 24 ಗಂಟೆ ಮನೆಗೆ ಹೋದ್ರೆ ಅಷ್ಟೇ. ನಾನು ಬೆಂಗಳೂರಲ್ಲಿ ಇದ್ರೆ ಮೋಸ್ಟ್ ಪ್ರಾಬ್ಲಿ MLAಗಳು ನಂತ ಒಬ್ಬರು ಭೇಟಿ ಮಾಡೋದು ಯಾರು ಆರೋಪ ಮಾಡೋದು ಯಾರು ಸಾಧ್ಯ ಹೇಳ್ಬೇಕು ತಾನೆ, ಪ್ರೂವ್ ಮಾಡ್ಬೇಕು. ಸುಮ್ ಎಲ್ಲ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನ್ ಮಾಡೋದು? ಯಾವ್ದಾದ್ರು ತೋರಿಸ್ಬೇಕಲ್ಲ ನೀವು. ನಮ್ಮಲ್ಲಿ ನಡೀತಾ ಅಂತ ನಾನು ಹೇಳ್ತಾ ಇದ್ದೀನಿ, ನೀವು ನಡೀತಾ ಇದೆ ಅಂತ ನೀವು ತೋರಿಸಿ. ಗೋಪಾಲಕೃಷ್ಣ CM ಅವರು ನಡೆದಿಲ್ಲ ಸರ್ ನಮ್ಮಲ್ಲಿ ಬಡವರ ಮನೆಯಲ್ಲಿ ಯಾರಿಗೂ ಇಲ್ಲಿ ನನಗಿಲ್ಲ, ನಂದಂತೂ ಆ ದರಿದ್ರ ಬಂದಿಲ್ಲ. ಬಡವರು ತಗೊಂಡು ಜೀವನ ಮಾಡೋದು ನಂದಂತೂ ಆ ದರಿದ್ರ ನನಗೆ ಬಂದಿಲ್ಲ. ಆಮೇಲೆ ಎನಿಬಡಿ ನಾನು ಬಿಟ್ಟು ಎನಿಬಡಿ ಹೇಳ್ತಾರೆ ಅವ್ರು ಏನಾದ್ರು ತಗೊಂಡಿದ್ದು ಮಾಡಿದ್ರೆ ಮಕ್ಕಳು ಅಲ್ಲ ಆಕ್ಷನ್ ಸರ್, ಆಕ್ಷನ್ ಏನ್ ತಗೊಳ್ತೀರಾ? 1,20,000 ಅಲಿಗೇಷನ್ ಏನೇ ಮಾಡಲಿ ಆಕ್ಷನ್ ಏನ್ ತಗೊಳ್ತೀರಾ? ನಾನು ಸತ್ಯಾಧಿಚಂದ್ರ ಅಂತ ಹೇಳ ಈ ಬಡವ್ರ ಮನೆ ವಿಚಾರ ಸತ್ಯಾಧಿಚಂದ್ರ ಅಂತ ಹೇಳ ಆಕ್ಷನ್ ಏನು ಕಂಪ್ಲೀಟ್ ಹೇಳಿರಿ ಸರ್, ಹೇಳಿರಿ ಹೇಳಿ ಸರ್. ನಾನು ಸತ್ಯಾಧಿಚಂದ್ರ ಅಂತ ಹೇಳ್ತಾರೆ. ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಕಳು ಕ್ಷಮ, ಅವ್ರ ಮಕ್ಕಳು ಕ್ಷಮ
ಅಲ್ಲ ಸರ್ ಆಕ್ಷನ್ ಏನ್ ತಗೊಳ್ತೀರಾ ಸರ್? ಯಾರ ಮೇಲೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋಣ? ಅಲ್ಲ ಪ್ರೂವ್ ಆದ್ರೆ ಆದಿತ್ತು ಸರ್ಕಾರ ಮನೆ ಮುಖ್ಯಮಂತ್ರಿ ಮಾಡ್ತೀವಿ ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಅಲ್ಲ ಸರ್, ಈಗ ಅವರೊಬ್ಬರು ಸೀನಿಯರ್ ಕಾಂಗ್ರೆಸ್ ಲೀಡರ್ ಪಬ್ಲಿಕ್ ಅಲ್ಲಿ ಎಂಬಾರಸ್ಮೆಂಟ್ ಆಗ್ತಿದೆ ಪಾರ್ಟಿಗೆ. ಈ ತರದೊಂದು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಕೈ ಬೆರಳು ತೋರಿಸಬೇಕಾದ್ರೆ ಇಶ್ಯೂ ಇದೆ ಅಲ್ವಾ? ಅವ್ರ ಬಗ್ಗೆ ನನ್ಗೆ ಬಹಳ ಗೌರವ. ಅಂದ್ರೆ ಒಂಥರ ಹೇಳ್ತಾರದು ಒಂದು ರಾಜಕಾರಣದಲ್ಲಿ ಬಹಳ ಕಡಿಮೆ ಬಿ ಆರ್ ಪಾಟೀಲ್ ಅಂತ ಏನಕ್ಕಂದ್ರೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡು ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರು ಮಾಡ್ತಾರೆ ಕ್ಷೇತ್ರದ ಕೆಲಸ. ಜನತಾದಳ ಗೆದ್ದಿದ್ದವ್ರು 2 ಬಾರಿ ಜನತಾದಳ ಗೆದ್ದಿದ್ದು. ಜನತಾದಳ ಗೆಲ್ಲಕ್ಕೆ ಸಾಧ್ಯನೇ ಆಗುತ್ತೆ.